ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜಯಂತಿಯ ಅಂಗವಾಗಿ ನಗರದಲ್ಲಿ ಅರಿವಿನ ಜಾಥಾ ನಡೆಸುವ ಮೂಲಕ ಅಂಬೇಡ್ಕರ್ ತತ್ವಾದರ್ಶಗಳ ಸಂದೇಶ ಸಾರಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನೇತೃತ್ವದಲ್ಲಿ ಸಮಾಜದ ವಿವಿಧ ಧರ್ಮಗಳು, ಜಾತಿ, ಸಮುದಾಯಗಳು ಮತ್ತು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಜಗತ್ ಸರ್ಕಲ್ ವರೆಗೆ ಕಾಲ್ನಡಿಗೆ ಮೂಲಕ ಅರಿವಿನ ಜಾಥಾ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರಾದ ಸುನಿಲ್ ಕುಮಾರ್ ವಂಟಿ ಅವರು, ವಿಶ್ವದ ವೈವಿಧ್ಯತೆಯಲ್ಲಿ ಹೆಸರುವಾಸಿಯಾದ ರಾಷ್ಟ್ರ ಭಾರತ. ಇಂತಹ ದೇಶದ ಸುದೀರ್ಘ ಸಂವಿಧಾನ ರಚಿಸಿಕೊಟ್ಟಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಪೀಠಿಕೆಯ ಆಶಯ ಹಾಗೂ ತಳಪಾಯ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಹಾಗೂ ನ್ಯಾಯ ಇವು ಸಮಸ್ತ ದೇಶದ ಜನತೆ ಏಕತೆಯಿಂದ ಬಾಳುವಂತೆ ಪ್ರೇರೇಪಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ಏಕೆಂದರೆ ಹೋದ ವರ್ಷದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಬಸವೇಶ್ವರ ಸಮಾಜ ಸೇವಾ ಬಳಗ ಹಾಗೂ ಇನ್ನಿತರ ಸಂಘ ಸಂಸ್ಥೆ ಮತ್ತು ಜಾತಿ ವರ್ಗಗಳ ಒಂದು ಮುಖಂಡತ್ವದಲ್ಲಿ ಏನು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಮತ್ತು ನಿಲುವು ಏನಿತ್ತು, ಈ ದೇಶಕ್ಕೆ ಪ್ರತಿಯೊಬ್ಬ ನಾಗರಿಕರು ಸಮಾನಾಗಿ ಬಾಳಬೇಕು, ಅದಕ್ಕಾಗಿ ಅವರು ಸಂವಿಧಾನದ ಪೀಠಿಕೆಯಲ್ಲಿ ನಾವು ಭಾರತೀಯರು ಅಂಥೇಳಿ ಮೊದಲನೇ ಘೋಷಣೆಯಲ್ಲಿ ಒಂದಾಗಿರ್ಬೇಕಂಥೇಳಿ, ಯಾವುದು ಒಂದಾದಂದ್ರೆ ಈ ದೇಶದಲ್ಲಿ ಅನೇಕ ಜಾತಿ ಧರ್ಮಗಳು ಇದ್ದರೂ ಕೂಡ ಸಮಾನತೆ ಮತ್ತು ಪ್ರೀತಿ ಗೌರವದಿಂದ ಬಾಳ್ಬೇಕಂತ ತಿಳ್ಕೊಂಡು ತೋರಿಸ್ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೆಯಂತೆ ಇವತ್ತು ನಾವು ಎಲ್ಲ ಪ್ರಬುದ್ಧ ನಾಗರಿಕರು ನಮ್ಮ ಎಲ್ಲ ಒಂದು ಜಾತಿ ಜನಾಂಗರ ಒಳಗೊಂಡು ಏನೋ ಒಂದು ಅರಿವಿನ ಜಾಥಾ ಮೆರವಣಿಗೆ ಮಾಡ್ತಾಯಿದ್ದೇವೆ. ಆ ಮೆರವಣಿಗೆ ಸಮಾಜಕ್ಕೆ ಒಂದು ಸಮಾನತೆಯ ಸಂದೇಶವಾಗಬೇಕು ಮತ್ತು ಎಲ್ಲರೂ ಸಮನಾಗಿ ಬಾಳಬೇಕು, ಎಲ್ಲರ ಬದುಕಿನಲ್ಲಿ ಒಬ್ಬರಿಗೊಬ್ಬರು ಆಸೆಯಾಗಿ ಸಹಕರಿಸಬೇಕಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲರೂ ಬಂದಿದ್ದಕ್ಕಾಗಿ ನಮ್ಮ ರಿಸರ್ಚ್ ಇನ್ಸ್ಟಿಟ್ಯೂಟ್ ವತಿಯಿಂದ ತಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸ್ತೇನೆ ಮತ್ತು ಜೊತೆಗೆ ಮಾಧ್ಯಮದವರಿಗೂ ಕೂಡ ಧನ್ಯವಾದ ಅರ್ಪಿಸಿ ಈ ಜಾಥಾವನ್ನು ಅಪೂರ್ವ ಚಾಲನೆ ನೀಡಬೇಕಂತೇಳಿ ಬಳಿಕ ಜಾಥಾವನ್ನು ಉದ್ದೇಶಿಸಿ ಮಾತನಾಡಿದ ಗಣ್ಯರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಸಾಧನೆ ಹಾಗೂ ಕೊಡುಗೆಯನ್ನು ಕೊಂಡಾಡಿದರು. ಬೇಕು ಮನವ ಮೆಟ್ಟಬೇಕು ಮದವ ಸುಟ್ಟಹರಿಬೇಕು ಸಪ್ತವ್ಯಸನಗಳ ತೊಟ್ಟಿಲು ಮುರಿದು ಕಣ್ಣಿ ಹರಿದು ಬಟ್ಟಬಲ್ಲಿಂದ ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣ ಎನ್ನುತ್ತಾ ಇವತ್ತಿನ ದಿವಸ ಈ ಒಂದು ಭಾರತ ದೇಶ ವೈವಿಧ್ಯತೆಯಲ್ಲಿ ಏಕತೆಯನ್ನು ಮರೆತಂಥ ಹಲವು ಧರ್ಮ, ಹಲವು ಜಾತಿ, ಹಲವು ಮತ್ತು ಎಲ್ಲ ಜಾತಿ ಧರ್ಮಗಳಿಗೆ ಮತ್ತು ಎಲ್ಲ ಜನಾಂಗಕ್ಕೆ, ಹಿಂದುಳಿದ, ಶೋಷಿತ, ಅಸ್ಪೃಶ್ಯ, ದಲಿತ ಎಲ್ಲ ಜನಾಂಗಕ್ಕೆ ಒಂದು ಒಳ್ಳೆಯ ವೈವಿಧ್ಯತೆಯಲ್ಲಿ ಏಕತೆ ಮರೆತು ಒಂದು ಬಾಳಲು ಸರಿಸಮಾನವಾದ ಸಮಾಜವನ್ನು ಕಟ್ಟಲು ಒಂದು ಬೃಹತ್ತಾದ ಒಂದು ಸಂವಿಧಾನ ಕೊಟ್ಟಂತಹ ನಮ್ಮ
ಡಾಕ್ಟರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳು ಹೇಳುತ್ತಾ ಇವತ್ತಿನ ದಿವಸ ಈ ಒಂದು ಇಂಟಿಗ್ರೇಟೆಡ್ ಇನ್ಸ್ಟಿಟ್ಯೂಟ್ ನಮ್ಮ ಸುನಿಲ್ ಒಂಟಿ ಸಾಹೇಬರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿ ಅಂಗವಾಗಿ ತಿಮ್ಮಾಪುರ ಚೌಕ್ನಿಂದ ಜಗತ್ ಸರ್ಕಲ್ವರೆಗೆ ಕಾಲ್ನಡಿಗೆ ಮುಖಾಂತರ ಒಂದು ಅರಿವಿನ ಜಾಥಾ ಅಂತಂದರೆ ಈ ಬಾಬಾ ಸಾಹೇಬರು ಒಂದು ಜಾತಿಗೆ ಸೀಮಿತ ಅಲ್ಲ, ಎಲ್ಲ ಜಾತಿ ಜನ, ಹಿಂದುಳಿದ, ಶೋಷಿತ, ದಲಿತ ಎಲ್ಲ ಜಾತಿಗೆ ಸಂವಿಧಾನ ಬರೆದು ಭಾರತ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟಂತಹ ಒಂದು ನಮ್ಮ ಮಹಾನುಭಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನೆಸಿ ಅವರ ಜಯಂತಿಯಂದು ಒಂದು ಕಾಲ್ನಡಿಗೆ ಮುಖಾಂತರ ಜಾಥಾವನ್ನು ಆರಂಭಿಸಿದ್ದಾರೆ. ಎಲ್ಲ ಜಾತಿ ಜನಾಂಗದ ಶೋಷಿತ ಹಿಂದುಳಿದ ಜನಾಂಗ ಈ ಒಂದು ಜಾಥಾದಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡುತ್ತಿದ್ದಾರೆ. ಅದಕ್ಕೋಸ್ಕರ ಅವರ ಒಂದು ಜಯಂತಿ ಅಂಗವಾಗಿ ಜಾಥಾ ನಡೆಸೋದಕ್ಕಾಗಿ ಎಲ್ಲರಿಗೂ ಜನಾಂಗ ಬಂದಂಥ ಎಲ್ಲ ಜಾತಿ ಜನಾಂಗಕ್ಕೆ ಧನ್ಯವಾದ ಹೇಳ್ತೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಇವನಾರವನೆಂದೆನಿಸಯ್ಯ, ಇವ ನಮ್ಮವನೆಂದೆನಿಸಯ್ಯ, ಇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಬಹಳ ಶುಭ ದಿನ ಅನ್ನಿಸ್ತಾ ಇದೆ. ಯಾಕಂತ ಕೇಳಿದ್ರೆ ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟು ಇವತ್ತು ಪ್ರತಿಯೊಂದು ಜೀವಿನೂ ಸುಗಮವಾಗಿ ಬದುಕಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯುತ್ಸವದ ಅಂಗವಾಗಿ ಇವತ್ತು ನಾವೆಲ್ಲರೂ ಈ ಸಂಭ್ರಮದೊಳಗೆ, ಈ ಆಚರಣೆಯೊಳಗೆ ನಾವು ಬಹಳ ಖುಷಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಈ ದೇಶ ಸುಗಮವಾಗಿ ಶಾಂತಿಯುತವಾಗಿ ನಡಿಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಶ್ರಮಪಟ್ಟು, ಬಹಳ ಬುದ್ಧಿಜೀವಿಯಿಂದ ಬಹಳ ಶ್ರಮಪಟ್ಟು ಇವತ್ತಿನ ದಿವಸ ಪ್ರತಿಯೊಂದು ಜೀವಿನೂ ಕೂಡ ತನ್ನದೇ ಆಗಿರ್ತಕ್ಕಂಥ ಸ್ವಯಂ ಪ್ರೇರಿತವಾಗಿ ಬದುಕಲಿಕ್ಕೆ ಅನುವು ಮಾಡಿಕೊಟ್ಟು ಇವತ್ತು ನಮಗೆ ಸಂವಿಧಾನವನ್ನು ಏನು ತಂದು ಕೊಟ್ಟರು. ಇವತ್ತಿನ ದಿವಸ ಪ್ರತಿಯೊಂದು ಜೀವಿನೂ ಕೂಡ ಸುಗಮವಾಗಿ ಬದುಕಲಿಕ್ಕೆ ಬಹಳ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಭಕ್ತಿ ಭಾಂಡಾರ್ಯ ಜಗಜ್ಯೋತಿ ಬಸವೇಶ್ವರ ಪಾದರಂಗಳಲ್ಲಿ ನಮಿಸುತ್ತಾ ಇವತ್ತಿನ 133ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಉತ್ಸವ ಗುಲ್ಬರ್ಗಾದಲ್ಲಿ ಬೃಹತ್ವಾಗಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಪ್ರತಿಯೊಂದು ಧರ್ಮಕ್ಕೂ ಕೂಡ ಅನ್ವಯಿಸುವಂತೆ ಪ್ರತಿಯೊಂದು ಎಲ್ಲರನ್ನು ಒಳಗೊಂಡಿರ್ತಕ್ಕಂಥ ಈ ಸಂವಿಧಾನ, ಇಂಥ ಒಂದು ಭವ್ಯವಾಗಿರ್ತಕ್ಕಂಥ ನಮ್ಮ ಭಾರತದಲ್ಲಿ ಇಂಥ ಸಂವಿಧಾನವನ್ನು ನೀವು ಆ ತತ್ವದಲ್ಲಿ ಅಳವಡಿಸ್ಕೊಂಡು ಹೋಗೋಣ ಅಂಥೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡುತ್ತೇನೆ. ಈ ಸಂದರ್ಭದಲ್ಲಿ ಕೈಲಾಸನಾಥ್ ದೀಕ್ಷಿತ್, ಎಚ್.ಬಿ. ಪಾಟೀಲ್, ಸಿದ್ದರಾಮ್ ತಳವಾರ್, ಗುರುನಾಥ್ ಪೂಜಾರಿ, ಈರಣ್ಣ ಹಡ್ಪದ್, ರಜಾಕ್ ಪಟೇಲ್ ಸೇರಿದಂತೆ ಅನೇಕ ಮಠಾಧೀಶರು, ವಿವಿಧ ಧರ್ಮಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.